ಗೋಕಾಕ್ ತಾಲೂಕಿನ ಉಪ್ಪರಟ್ಟಿ ಗ್ರಾಮದಲ್ಲಿ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ನಿವೃತ್ತ ನೌಕರರ ಸೇವಾ ಸಂಘದ ಉದ್ಘಾಟನಾ ಸಮಾರಂಭವು ಸಂಭ್ರಮದಿಂದ ನಡೆಯಿತು. ನೌಕರರ ಹಿತಾಸಕ್ತಿ, ಸಮಾಜ ಸೇವೆ ಮತ್ತು ಸಾರ್ವಜನಿಕ ಅಭಿವೃದ್ಧಿಯನ್ನು ಮುಖ್ಯ ಗುರಿಯಾಗಿಸಿಕೊಂಡಿರುವ ಈ ಸಂಘದ ಉದ್ಘಾಟನೆಗೆ ಶಾಸಕ ರಮೇಶ್ ಜಾರಕಿಹೊಳಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು. ಉಪ್ಪರಟ್ಟಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಘದ ಕಾರ್ಯ ಚಟುವಟಿಕೆಗಳು ಹಾಗೂ ನೌಕರರ ಹಕ್ಕು ಮತ್ತು ಹಿತಾಸಕ್ತಿಗಳ ಕುರಿತು ಗಣ್ಯರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸಂಘದ ವತಿಯಿಂದ ಸಾಮಾಜಿಕ ಹಾಗೂ ಸಾರ್ವಜನಿಕ ಸೇವಾ ಕಾರ್ಯಗಳನ್ನು ಕೈಗೊಳ್ಳುವ ಯೋಜನೆಗಳನ್ನು ಹಂಚಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ರಮೇಶ್ ಜಾರಕಿಹೊಳಿ ಇವರು ಸಮಾಜದ ಅಭಿವೃದ್ಧಿಯಲ್ಲಿ ಸರ್ಕಾರಿ ಮತ್ತು ನಿವೃತ್ತ ನೌಕರರ ಸೇವಾ ಮನೋಭಾವ ಮಹತ್ವದಾಗಿದೆ ಎಂದು ಹೇಳಿದರು. ಅವಳಿ ಗ್ರಾಮಗಳ ಸಮಗ್ರ ಹಿತ, ನೆರೆಹೊರೆಯವರಿಗೆ ನೆರವು ಹಾಗೂ ಸಾರ್ವಜನಿಕ ಸೇವೆಗೆ ಸಂಘವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆದ್ಯತೆ ನೀಡಲಿದೆ ಎಂದು ಸಂಘದ ಪದಾಧಿಕಾರಿಗಳು ತಿಳಿಸಿದರು. ಈ ಸಂಘಟಿತ ಮಾಡುವಂತಹ ಒಂದು ವ್ಯವಸ್ಥಿತವಾಗಿ ಕಾರ್ಯ ಮಾಡುವಂತಹ ಎಲ್ಲ ಹಿರಿಯರು, ಗ್ರಾಮದ ಎಲ್ಲ ಅಣ್ಣ ತಮ್ಮಂದರೆ, ತಾಯಂದಿರು ಎಲ್ಲ ಈ ಒಂದು ಸರ್ಕಾರಿ ನೌಕರ, ಅರೆ ಸರ್ಕಾರಿ ನೌಕರ, ನಿವೃತ್ತ ಸರ್ಕಾರಿ ನೌಕರ ಒಂದು ಸಂಸ್ಥೆಯಲ್ಲಿ ಬಹಳ ಅದ್ಭುತವಾದ ಕಾರ್ಯಕ್ರಮ ಮಾಡೋಕ್ಕೆ ಬಹಳ ಸಂತೋಷ ಆಗಿದೆ. ಈ ಒಂದು ಸಂಸ್ಥೆ ಬಹಳ ಸಂತೋಷದಿಂದ ಗೊತ್ತಾಗಿದೆ. ಇದು ಒಳ್ಳೆಯದಾಗಲಿ, ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ, ಒಂದು ವಿಶೇಷವಾದ ಈ ಗ್ರಾಮದಿಂದ ಇಡೀ ರಾಜ್ಯಕ್ಕೆ ಒಂದು ನಿವೃತ್ತಿನವರೆಗೂ ಸರ್ಕಾರಿ ನೌಕರರು ಯಾರೇ ಇರ್ಬೋದು ಕೂಡಿ ಒಂದು ಒಳ್ಳೆಯ ಸಂಸ್ಥೆಯ ಹುಟ್ಟು ಹಾಕಲಿ ಅಂತಂದ್ರೆ ಹಾರೈಸುತ್ತಾ ಮುಂದೆ ಇದನ್ನು ವಿಶೇಷವಾಗಿ ಉಪ್ಪರಟ್ಟಿ ಗ್ರಾಮದ ಹಿಂದಿನ ಹಿರಿಯರಂತ ಬುದ್ಧಪ್ಪ ಇರ್ಬೋದು, ಶಶಪ್ಪ ಇರ್ಬೋದು, ನಮ್ಮ ನಂದಿ ಕೆಲ್ಸಲ್ಲ ಹೆಸರು ನಮ್ಮ ಆ ಹಿರಿಯರು ಇವತ್ತು ನೆನೆಸ್ಬೇಕು. ನಾವು ಆ ಒಂದು ಹಿರಿಯರು ಇವತ್ತು ಇಲ್ಲಿ ಬಡ ತಕೊಂಡ್ಬಂದ್ರೆ ಮುಂದೆ ನಾವು ನಡೆಸೋದು ದೊಡ್ಡ ಮಕ್ಕಳ. ಹಾಗೆ ಸಂದರ್ಭದಲ್ಲಿ ವಿಶೇಷ ವಿದ್ಯಾವಂತರೆಲ್ಲ ಬಹಳ ಕೆಟ್ಟ ವಾತಾವರಣದಂತ ಗ್ರಾಮದಲ್ಲಿ ಆಗಿನ ಹಿರಿಯರು ಇನ್ನು ಬಹಳಷ್ಟು ಮಂದಿ ಇದ್ದಾರೆ. ಬಹುಶಃ ನಮ್ಮ ಜಗ್ಬಾಳ ಇಟ್ಟಿದ್ದಾವೆ, ಸಣ್ಣವು ಅರ್ಜಿ ಬರ್ತೀವಿ ನಾವು ನಮ್ಮ ಹಿಂದಿಂದ ಅಜ್ಜ ಎಲ್ಲ ಯಾರ ಅರ್ಜಿ ನಾವು ನನ್ಕಿಂತ ಒಂದೊಂದು ದೊಡ್ಡವ, ನೀವು ಒಂದೊಂದು ದೊಡ್ಡವ. ಎಲ್ಲ ಯಾಕೆ ಹೇಳ್ತಪ್ಪ ಅಂದ್ರೆ ಇದನ್ನ ಬರೀ ನೀವು ಯುವಕರಾಗಿ ಕಲಿತಂತ ಮಾಡೋದಕ್ಕ ವಿದ್ಯಾವಂತರಿಂದ ಈ ಒಂದು ಗ್ರಾಮ ಬಿಟ್ಟರೆ ಅವರು ಬಹಳ ಮುಖ್ಯ. ಯಾಕಂದ್ರೆ ವಿಶೇಷವಾಗಿ ಯಾಕಂದ್ರೆ ಇದಕ್ಕೆ ನಮ್ಮ ತಂದೆಯವರು ಬರ್ತಾರೆ, ಲಕ್ಷ್ಮಣ ಜಾರಕಿಹೊಳಿ ಹೆಪ್ಪಟ್ನವರು. ಅವರು ವಿದ್ಯಾವಂತರ, ವಿದ್ಯಾ ಬೇಕು, ವಿದ್ಯಾಕ್ಕಿಂತ ಹೆಚ್ಚು ಸಮಾಜದಲ್ಲಿ ಜನರಲ್ ನಾಲೆಜ್ ಅಂತ ಬರೆದು ಕಷ್ಟದಲ್ಲಿ ಸ್ಪಂದನೆ ಅದನ್ನು ಸರಿಪಡಿಸಿ ಗ್ರಾಮದ ಜಗಳ ಯಾವ ಬಗೆಹರಿಸಿ ಊರು ಜಕ್ಕ ಹೋಗ್ಬೇಕಂತದ್ದು ಅದು ಬಹಳ ಇಂಪಾರ್ಟೆಂಟ್. ಇವತ್ತು ಯಾಕೆ ಉಪ್ಪರಟ್ಟಿ ಗ್ರಾಮ ಮತ್ತು ಮಾಲ್ದಿನಿ ಮತ್ತು ಪಂಚಿಮಡಿ ಗ್ರಾಮ, ಈ ಮೂರು ಗ್ರಾಮ ಇದು ರಾಜಕೀಯ ಸಂಬಂಧ ಗ್ರಾಮ. ನಮ್ಮದು ನಮ್ಮ ಕುಟುಂಬ ಸಂಬಂಧ, ಕುಟುಂಬ ಸಂಬಂಧ ಮೂರು. ಯಾಕೆ ನಮ್ಮ ಪ್ರತಿಯೊಂದು ಮಣಿವೆ ಕಟ್ಟಿದ್ದಾರೆ ಈ ನೀವ ನಮ್ಮ ಹಿರಿಯ ಅಂತ ನಮ್ಮ ಸಂಬಂಧಿಗಳು ಇಡೀ ಗ್ರಾಮದ ಎಲ್ಲ ಮಣಿವೆ ಕಟ್ಟಿದ್ರಿ, ನಮ್ಮ ಹೊಲ ಕುಣಿಗಳು ನೀವು ತೆಗೆದ್ರಿ, ಈ ಗಿಡಗಳು ಕುಣಿಗಳು ನೀವು ಕರೆ ಸುಳ್ಳು. ಯಾಕಪ್ಪ ಅಂದ್ರೆ ಅದನ್ನ ನಾ ಶಾಸಕಾಗಿ ಆಮೇಲೆ ಅದಕ್ಕೆ ಪೂರ್ವದಲ್ಲಿ ಈ ಮೂರು ಗ್ರಾಮ ಬಹಳ ಸಂತೋಷ. ಯಾಕೆ ಉಪ್ಪರಟ್ಟಿ ಮಾಲ್ದಿನಿ ಅಂದ್ರೆ ಅವಳಿ ಇದ್ರು ಸಹಿತ 80 ಪೂರ್ವದಲ್ಲಿ ಭತ್ತ ಊರಿಯಾಗಿತ್ತು, ಗೊತ್ತಿಲ್ಲ. ಅದನ್ನ ಬಹುಶಃ ಬಹಳ ಮಂದಿ ಗೊತ್ತಿಲ್ಲ, ಕಲ್ತಾ ನಾನು 85 ಮೊದಲ MLA ಆದಾಗ ಇಡೀ ಊರು ಒಂದಾಗಿ ನನಗೆ ಇದು ಮಾಡಿದ್ರು. ಕೆಲವೊಂದು ಗೋಕಾಕ್ ಪಟ್ಟಣದಿಂದ ನಿಯಂತ್ರಣ ಮಾಡ್ತಾರೆ ಈ ಗ್ರಾಮಗಳು. ಉಪ್ಪರಟ್ಟಿ ಮಂದಿ ನಿಯಂತ್ರಣ ಮಾಡಿ ಎರಡು ಡಿವೈಡ್ ಮಾಡಿ ಇಟ್ಟಿದ್ರು. ಜಗಳ ಚಿಕ್ಕರು ಒಂದ ಪೂರ್ಣ ಮಾತಾಡ್ತಾರೆ, ಕರಿಪೂರ್ಣ ಮೊಬೈಲ್ ಇರ್ತಿರ್ಲಿಲ್ಲ, ಗೊತ್ತಿದ್ದಿಲ್ಲ. ಯಾಕೆ ಈ ಮಾತಾಡ್ತಾರಪ್ಪ ಅಂದ್ರೆ ಹುಡುಗರು ಗೊತ್ತು ನಮಗೆ. ಬಹಳ 18-20 ವರ್ಷದವರೆಗೆ ಏನು ವಿಷಯ ಗೊತ್ತಿಲ್ಲ, ಬರೇ ಮೊಬೈಲ್ ಕೂತ್ಕೊಳ್ತೈತಿ ನಮ್ಗೆ. ಅದಕ್ಕೆ ಹೇಳ್ತೀನಿ ಮಾತು. ಯಾಕಪ್ಪ ಹಿಂದಿನ ಹಿರಿಯರ ಈಗಿನ ನಿವೃತ್ತಿ ನೌಕರ ಎಲ್ಲ ಕೂಟ್ಟಿದ್ದಾರೆ, ಒಳ್ಳೆ ಉದ್ದೇಶ ಕಟ್ಟಿರೋದು. ಎರಡು ಯಾಕೆ ಮಿಕ್ಸ್ ಮಾಡಿ ಹೇಳ್ತಾನಂದ್ರೆ ವಿದ್ಯಾವಂತರು ಎಷ್ಟು ಮುಖ್ಯ ಅಷ್ಟ ಹಿಂದಿನ ಹಿರಿಯ ಅಷ್ಟ ಮುಖ್ಯ ಅದಾರ. ಅದೆಲ್ಲ ಕುಡ್ಕೊಂಡು ಅವರ ಶ್ರಮ ವ್ಯರ್ಥ ಆಗದಂಗೆ ನಾವು ಮಾಡಬೇಕು. ಯಾಕೆ ಅಂದ್ರೆ ನಾವು
ಬಹಳಷ್ಟು ಯಾಕೆ 85 ಪೂರ್ವದಲ್ಲಿ 2 ಗ್ರಾಮದಲ್ಲಿ ತಮ್ಮ ಎಲ್ಲ ರಾಜಕೀಯವಾಗಿ ತಮ್ಮ ವ್ಯವಸ್ಥೆ ಬೆಳೆಸಿದ್ರು. ಆದರೆ ಮುಂದೆ ನಮ್ಮ ಕುಟುಂಬ ಜಯ ಕುಟುಂಬ ರಾಜಕಾರಣ ಬಂದಾಗ ಮುಂದೆ ಎಲ್ಲ ಸ್ಥಿತಿಯಾಗಿ ಇವತ್ತು 2 ಗ್ರಾಮದ ಕೂಡಿ ಅಡ್ಡಾಡ್ತೀವಿ ನಾವು. ಅದಲ್ಲ ಪ್ರಸಪ್ಪ ಮೊದಲು ಹೆಂಗಿತ್ತು ಅದಕ್ಕೆ ಯಾಕೆ ಅದನ್ನಪ್ಪ ಇಲ್ಲಿ ಬಹಳ ಸಣ್ಣಾಗಿದ್ದು ಈ ಊರ್ದೆಲ್ಲ ಗೊತ್ತೈತಿ. ಅದಕ್ಕೆ ಈ ರಾಜಕೀಯ ಭಾಷಣಿಕೆ ಮಾಡೋಕ್ಕಿಂತ ನಾವು ರಾಜಕೀಯ ಭಾಷೆ ಮಾಡಿ ಹೊಗಳಿ ಹೋಗೋದು ದೊಡ್ಡ ಮಾತಲ್ಲ. ಹಿಂದಿನ ಮಾತೆ ನೆನಪು ಮಾಡಿ ನೀವೆಲ್ಲ ಮುಂದೆ ಬಹಳ ಸಂತೋಷ. ವಿದ್ಯಾವಂತರಾಗಿದ್ರಿ, ಡಾಕ್ಟರ್ ಆಗಿದ್ರಿ, ಮುಂದೆ IAPS IAS ಅಂತ ಒಂದು ಸಂಕಲ್ಪ ಮಾಡಿದ್ರಿ, ಬಹಳ ಸಂತೋಷ. ಆದರೆ ಮಾರ್ಗದರ್ಶನವಾಗಿ ತಮ್ಮ ಸಣ್ಣ ಪುಟ್ಟ ಜಗಳಿರ್ತಲ್ಲ ಹುಡುಗರು ಆದ ಸಂದರ್ಭ ಹಿರಿಯರ ಮಾತು ಕೇಳಿ ನೀವು ಬುದ್ಧಿವಂತರಾಗಿ ಮುಂದುವರೆದ್ರೆ, ಯಾಕಂದ್ರೆ ಹಿಂದೂ ಜನಾಂಗ ನಮ್ದು ಜಾಸ್ತಿ ಅಲ್ಲಿ ಹಿಂದೂ ಜನಾಂಗ ಇರ್ತೈತೆ ನಾವು. ಯಾಕಂದ್ರೆ ನಮ್ಮ ಶಕ್ತಿ ಬುದ್ಧಿ ಕೈ